ನಿಲ್ಲಕ್ಕಿಲ್ಲ. ಅದಕ್ಕೆ ನಾನು ಸ್ವಲ್ಪ ಆತ್ಮಾನಂದ ಅಜ್ಜವರು ತಿದ್ದುಪಡಿ ಮಾಡಿದ್ರು. ಸುಖ ತೋರೋದಲ್ಲಪ್ಪ, ಅದು ಅನುಭವ ಗಮ್ಯವಾಗಿರುವಂಥದ್ದು. ಅದಕ್ಕೆ ಇರದಯ್ಯೋ ಸುಖ ಇರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವನಿಗೆ ಇರದಯ್ಯೋ ಸುಖ ಇರದಯ್ಯೋ. ಯಾರಿಗೆ ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲೋ, ಯಾರು ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳೋದಿಲ್ಲೋ ಅವ್ರಿಗೆ ಸುಖ ಇರುವುದಿಲ್ಲ. ಯಾಕಂದ್ರೆ ತೋರಿದ್ರೆ ಯಾರಾದರೂ ಹಿಡ್ಕೊಂಡು ಬಿಡ್ತಿದ್ರು ಅದನ್ನು ಸುಖ. ಇಂಥಲ್ಲಿ ಐತಿ ಅಂತಂದ್ರೆ ಹೋಗಿ ತೊಗೊಂಡು ಬಂದ್ಬಿಡ್ತಿದ್ರು ಅದನ್ನು. ಅದು ತೋರೋದಲ್ಲ, ಅದು ಅನುಭವಗಮ್ಯವಾಗಿರೋದು. ಅನುಭವಕ್ಕೆ ನಿಲುಕಲಾರದ ವಸ್ತುಗಳಲ್ಲಿ ನಾವು ಸುಖವನ್ನು ಹುಡುಕಾಕತ್ತೇವೆ. ಎಲ್ಲಿ ಸುಖ ಇಲ್ಲೋ ಅಲ್ಲಿ ನಾವು ಸುಖವನ್ನು ಹುಡುಕಾಕತ್ತೇವೆ. ಯಾವಾಗ ಸಿಗಬೇಕದು? ಅದಕ್ಕೆ ಅವರು ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಅಂತ ಹೇಳ್ತಾರೆ. ಯಾರು ಬ್ರಹ್ಮಜ್ಞಾನದ ತಿಳುವಳಿಕೆಯನ್ನು ಮಾಡಿಕೊಳ್ಳೋದಿಲ್ಲೋ ಅವರಿಗೆ ಸುಖ ಇಲ್ಲ. ಯಾಕಂದ್ರೆ ಬ್ರಹ್ಮ ಅವನು ಹೊರಗಿಲ್ಲ, ಬ್ರಹ್ಮ ಎಲ್ಲೂ ಇಲ್ಲ, ಅವನು ಎಲ್ಲ ಕಡೆ ಅದನ್ನ ಇಂಥಲ್ಲೇ ಅದನ್ನ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ವ್ಯಾಪಕ ಐತೆ ಅದು. ಆಮೇಲೆ ಅದು ನಾಮರೂಪಗಳನ್ನ ಕೂಡ್ಕೊಂಡಿಲ್ಲ. ಅಸ್ಥಿ ಬಾತೆ ಪ್ರಿಯ ವಸ್ತು ಅದು ತನ್ನನ್ನು ಬಿಟ್ಟು ಬೇರೆ ಇಲ್ಲ. ಈ ತಿಳುವಳಿಕೆಯನ್ನ ಯಾರು ಮಾಡಿಕೊಳ್ಳೋದಿಲ್ಲ ಅವ್ರಿಗೆ ಸುಖ ಇಲ್ಲ. ನಾವು ಸಾಕಷ್ಟು ಸುಖದ ಅಪೇಕ್ಷೆಯನ್ನು ಇಟ್ಟುಕೊಂಡ ಸುಖವನ್ನು ಹುಡುಕುತ್ತೇವೆ. ಮುಂಜಾನಿದ್ದ ಸಾಯಂಕಾಲ ತನೂ ಕೂಡ ಸುಖ ಸಿಕ್ಕೈತೆ ಅನ್ನುವಂಥ ವಿಚಾರ ಮಾಡಿ ನೋಡಿದ್ರೆ ಇಲ್ಲ, ಸುಖದ ಅನುಭವ ಆಗೇ ಇಲ್ಲ ನಮಗೆ. ಸುಖದ ಅನುಭವ ಜರ್ ಕಡ್ತ ಆಗಿದ್ರೆ ಇವನ್ನೆಲ್ಲ ತೊರೆದು ಬಿಡ್ತಿದ್ವಿ. ಇನ್ನ ಸುಖ ಸಿಗತೈತಿ ಅಂತ ನಾವು ಈ ವಿಷಯಾದಿಗಳಲ್ಲಿ ಎಚ್ಚರಿಕೆ ಒಳಗೆ ಪ್ರಯತ್ನ ಮಾಡ್ತೇವೆ, ಸುಖ ಸಿಗುವುದಿಲ್ಲ. ಇವನು ಬಿಟ್ಟಾಗ ಸುಖ ಐತಿ. ಸುಖ ಯಾವಾಗ ಅನುಭವಕ್ಕೆ ಬಂತು ಅಂತಂದ್ರೆ ಬಿಟ್ಟಾಗ ಅನುಭವಕ್ಕೆ ಬಂದತಿಲ್ರಿ ಎಲ್ಲರಿಗೂ. ಸುಖದ ಅನುಭವ ಯಾವಾಗ ಆಯ್ತುಪ್ಪ ಅಂತಂದ್ರೆ ನಿದ್ದೆ ಒಳಗೆ ಯಾರು ನನ್ನ ಸುಖ ಇಲ್ಲ ಅಂತಂದೇವನು ಸುಖ ಐತೆ ಅಲ್ಲೇ. ಯಾಕಂದ್ರೆ ಎಲ್ಲವನ್ನು ಬಿಟ್ಟೆವು, ಅಜ್ಞಾನದಿಂದ ಅದನ್ನು ತ್ಯಾಗ ಮಾಡೇವು. ಅದು ಶಾಶ್ವತವಾಗಿ ಉಳಿಬೇಕಂದ್ರೆ ಬ್ರಹ್ಮಜ್ಞಾನವನ್ನು ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಭಾವನೆಗಳು ಹೆಂಗಾಗ್ಯಾವ ಅಂತಂದ್ರೆ ಬ್ರಹ್ಮ ಹೆಂಗದಾನ ಅಂತ ಗೊತ್ತಿಲ್ಲದ ಭಾವಿಸ್ಕೊಂಡಾಕತ್ತೇವೆ ನಾವು. ಬ್ರಹ್ಮ ಹೆಂಗದಾನ ಅನ್ನೋದು ಗೊತ್ತಿಲ್ಲ, ಬೇರೆ ಬೇರೆ ಭಾವಿಸ್ಕೊಂತನ ಹೊಂಟೇವು. ನನ್ನ ಕಲ್ಪನೆನ ಬ್ರಹ್ಮನ ಬಗ್ಗೆ ನಂದು ಒಂದು ಕಲ್ಪನೆನ ಬೇರೆ ಐತಿ, ಇನ್ನೊಬ್ಬರದು ಇನ್ನೊಂದು ಕಲ್ಪನೆ ಐತಿ. ಹೀಗೆ ಬೇರೆ ಬೇರೆ ಭಾವಿಸುವಂತನ ಹೊಂಟೇವು. ಭಾವನೆ ಒಳಗೆ ಸುಖ ಇಲ್ಲ. ಭಾವಿಸ್ಕೊಳೋದು ಬಿಟ್ಟ ನೀನ ಬ್ರಹ್ಮದಿ. ಭಾವಿಸ್ಕೊಂಡಾಗ ಭ್ರಮೆಗೊಳಗಾಗಿ ಬ್ರಹ್ಮ ಅಲ್ಲೈತಿ ಇಲ್ಲೈತಿ ಅಂತ ಹುಡುಕಾಕತ್ತೇವೆ ನಾವು. ಬ್ರಹ್ಮ ಭಾವನೆಗೆ ನಿಲುಕಲಾರದ್ದು, ಅದು ಅನುಭವ ಗಮ್ಯವಾಗಿರುವಂಥದ್ದು. ಉದಾಹರಣೆಗಾಗಿ ಸಿಹಿ ಭಾವಿಸ್ಕೊಂಡಂಗೆ ಸಿಹಿ ಇಲ್ಲ. ಭಾವಿಸ್ಕೊಂಡಂಗೆ ಸಿಹಿ ಏನಾರ ಐತೇನು? ಇಲ್ಲ. ಸಿಹಿ ಅದು ಇರುವಂಗನ ಐತಿ, ಅದು ಅನುಭವ ಗಮ್ಯವಾಗಿರೋದು. ಮತ್ತೆ ಕಾಣ್ತೈತೇನೋ ಅಂತಂದ್ರೆ ಅದು ಕಾಣೋದಿಲ್ಲ. ಸ್ಪರ್ಶಕ್ಕೆ ನಿಲುಕ್ತೈತೇನೋ ಅಂದ್ರೆ ನಿಲುಕುವುದಿಲ್ಲ. ಅದು ರಸೇಂದ್ರಿಯಕ್ಕೆ ಮಾತ್ರ ಗೋಚರ ಆಗುತ್ತೆ. ಆದ್ರೆ ಬ್ರಹ್ಮ ಈ ರಸೇಂದ್ರಿಯ ಅಷ್ಟೇ ಅಲ್ಲ, ಇವು ಎಲ್ಲ 5 ಇಂದ್ರಿಯಗಳಿಗೆ ನಿಲುಕಲಾರದ ವಸ್ತು ಅದು. ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಇಂದ್ರಿಯಗಳಿಗೆ ನಿಲುಕಲಾರದ್ದು. ಅದು ಅನುಭವ ಗಮ್ಯವಾಗಿರುವಂಥ ಬ್ರಹ್ಮವಸ್ತು. ಅದು ಆನಂದ ಸ್ವರೂಪ ಐತಿ. ಅದನ್ನ ನಾವು ಹೊಂದಬೇಕಂದ್ರೆ ಭಾವನೆಗಳನ್ನು ಕಳ್ಕೋಬೇಕು, ಭಾವಿಸೋನ್ನೋದು ಬಿಡಬೇಕು. ಎಲ್ಲ ನಾವು ಓದ್ತೇವೆ ಕರೆ ಬ್ರಹ್ಮ ಹಂಗದನ ಹಿಂಗದನ ಅಂತ ಓದ್ತೇವೆ. ಸುಗುಣ ಸಂತತಿ ಒಳಗೆ ಇರ್ತೇವೆ, ಒಳ್ಳೆಯವರ ಸಂಘದೊಳಗೆ ಇರ್ತೇವೆ ಕರೆ. ಆದ್ರೆ ನಾನು ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ
ಏನ್ ಮಾಡೋದು? ಬ್ರಹ್ಮ ನಾನು ಅದೇನೆ ಕರೆ, ಅದನ್ನ ನನ್ನನ್ನು ನಾ ಮೊದಲೇ ತಿಳ್ಕೊಂಡಿಲ್ಲ. ಅದಕ್ಕೆ ನಿನ್ನನ್ನು ನೀ ಮೊದಲೇ ತಿಳ್ಕುವಂತ ಎಲ್ಲಾ ಮಹಾತ್ಮರು ಹೇಳ್ತಾರೆ. ನೀನ್ ಯಾರು ಅನ್ನೋದನ್ನ ಅರಿ ಮೊದಲೇ. ನೀನ್ ಅಲ್ಲದ್ರ ಬಗ್ಗೆ ಸಾಕಷ್ಟು ತಿಳಿದಿ ಕರೆ, ಆದ್ರೆ ನೀನ್ ಯಾರು ಅಂತನ ತಿಳಿದಿಲ್ಲ. ಹಿಂಗಾಗಿ ಬ್ರಹ್ಮದ ಅನುಭವ ನಿನಗಾಗವಲ್ದು. ನೀನ್ ಯಾರಂತ ಮೊದಲೇ ತಿಳ್ಕೊಂಡಿದ್ರೆ ಬ್ರಹ್ಮ ಯಾರು ಅನ್ನೋದು ಗೊತ್ತಾಗ್ತಿತ್ತು. ಅದಕ್ಕೆ ಅಜ್ಜವ್ರು ಅಂತಿದ್ರು, ನನ್ನನ್ನು ಯಾರು ನೋಡಿರಿ ಅವರು ನಿಮ್ಮನ್ನ ಗುರುತು ಹಿಡಿಯಾಕ ಬರ್ತೈತಿ ಅಂತ. ಮೊದ್ಲೇಕೆ ನಿಮ್ಮ ಗುರುತು ನೀವು ಮಾಡಿಕೊಂಡ್ರ ನನ್ನ ಗುರುತನ್ನು ಹಿಡಿಯಾಕ ಬರ್ತೈತಿ. ಮೊದ್ಲೇಕೆ ನಿಮ್ಮ ಗುರುತು ನಿಮ್ಗೆ ಗೊತ್ತಿದ್ರ ನನ್ನ ಗುರುತು ಹಿಡಿಯಾಕ ಬರ್ತಿತ್ತು. ನನ್ನ ಗುರುತು ಏನು ಅನ್ನೋದು ನೀವು ಬರೀ ಶಾರೀರಿಕವಾಗಿ ನೋಡಾಕತ್ತೀರಿ. ಇದು ಶಾರೀರ ರೂಪ, ಇದರ ಗುಣ, ಇದರ ಕಾರ್ಯಗಳನ್ನು ನೋಡಾಕತ್ತೀವಿ ನಾವು ಅಷ್ಟೇ. ಆದ್ರೆ ನಿಜವಾಗಿಯೂ ನನ್ನನ್ನು ಯಾರು ನೋಡಿರಿ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ರು. ನನ್ನನ್ನು ನೋಡ್ಬೇಕಂದ್ರೆ ನಿಮ್ಮನ್ನು ನೀವು ಮೊದಲೇ ತಿಳ್ಕೊರಿ. ನಿಮ್ಮನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ನಾನು ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ನಮ್ಮ ಆಡು ಭಾಷೆ ಒಳಗೆ ಹೇಳ್ತಾರೆ ನೋಡ್ರಿ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ಇದರ ಅರ್ಥ ಏನು ಅಂದ್ರೆ ಮೊದಲೇಕೆ ನಮ್ಮನ್ನು ನಾವು ತಿಳ್ಕೊಬೇಕಾಗಿ. ನಾವೆಲ್ಲ ಸುಗುಣ ಸಂತತಿ ಒಳಗೆ ಓಡಾಡ್ತೇವೆ. ಹೌದಲ್ಲ? ನಿಗಮಾಗಮಗಳನ್ನು ಓದೇವು. ಬ್ರಹ್ಮನ ಬಗ್ಗೆ ಹಂಗೈತಿ ಹಿಂಗೈತಿ ಅಂತ ಗಂಟೆಗಟ್ಟಲೆ ಮಾತಾಡ್ತೇವೆ. ಕರೆ ತಮ್ಮ ಬಗೆ ನಾರೈದಿರೆ ಇರದಯ್ಯೋ ಸುಖ ಇರದಯ್ಯೋ. ನಾನು ಯಾರಂತ ತಿಳ್ಕೊಂಡಿಲ್ಲ ಅಂತಂದ್ರೆ ಸುಖ ಹೆಂಗೆ ಸಿಗುತ್ತದೆ? ಸುಖ ಇಲ್ಲ. ನನ್ನನ್ನು ಅವಲಂಬಿಸ್ಕೊಂಡೈತಿ ಸುಖ. ವಿಷಯಾದಿ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ, ಶರೀರವನ್ನು ಅವಲಂಬಿಸ್ಕೊಂಡಿಲ್ಲ ಸುಖ. ಶರೀರವನ್ನು ಅವಲಂಬಿಸ್ಕೊಂಡು ಸುಖ ಐತೆ ಅನ್ನುವಂತ ವಿಚಾರ ಮಾಡಿ ನೋಡಿದ್ರಿ ಯಾರ ಸುಖದಿಂದ ಅದೇವು ನಾವು ಶರೀರವನ್ನು ಅವಲಂಬನೆ ಆಗಿ? ಇಲ್ಲ. ಯಾಂತವ್ರನ್ನು ಕೇಳ್ರಿ ನೀವು, ರಾಜ ಮಹಾರಾಜರನ್ನು ಕೇಳ್ರಿ, ಓದು ಬಲ್ಲವ್ರನ್ನು ಕೇಳ್ರಿ, ಎಲ್ಲರನ್ನು ಕೇಳಿದ್ರು ಸುಖದಿಂದ ಅದೇರೇನು ಅಂತಂದ್ರೆ ಯಾರೂ ಸುಖದಿಂದ ಇಲ್ಲ. ಯಾಕಂದ್ರೆ ತಮ್ಮನ್ನ ತಾವು ತಿಳ್ಕೊಂಡಿಲ್ಲ. ತಮ್ಮ ಬಗೆ ನಾರೈಯದಿರೆ ಇರದಯ್ಯೋ ಸುಖ ಇರದಯ್ಯೋ. ನಾನು ಯಾರಂತ ಮೊದಲೇ ತಿಳ್ಕೋಬೇಕಾಗಿ. ಮನುಷ್ಯ ಜನ್ಮ ಬಂದಿದ್ದ ಅದಕ್ಕಾಗಿ, ನನ್ನ ನಿಜವನ್ನು ಅರಿಬೇಕಾಗಿ. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯ ಅನ್ನದೆ ಇವೆಲ್ಲ ವಿಷಯ ವಸ್ತುಗಳು ಹೇಯ ಅದಾವ ಅಂತ ಅನ್ನೋದ ನನ್ನನ್ನು ನಾ ತಿಳ್ಕೊಳ್ಳಾರ್ದ ಹಂಗ ನಿಜ ಸುಖವನ್ನು ಪಡಿತೇನೆ ಅಂದ್ರೆ ಯಾವಾಗ ಪಡಿಲಿಕ್ಕೆ ಸಾಧ್ಯ ಐತಿ? ಪಡಿಲಿಕ್ಕೇನ ಆಗುದಿಲ್ಲ. ಯಾಕಂದ್ರೆ ಹೊರಗಿಂದ ಬರುದಲ್ಲದು ಸುಖ, ಒಳಗೆ ಐತದು, ನನ್ನಲ್ಲಿನ ಐತದು. ಹೇಗೆ ಕಸ್ತೂರಿ ಮೃಗ ತನ್ನ ಹೊಕ್ಕಳಲ್ಲಿನ ಸುವಾಸನೆಯನ್ನು ಇಟ್ಟುಕೊಂಡು ವನವನ್ನೆಲ್ಲ ಅಲದು ಕೊನೆಗೆ ಮುಖವನ್ನ ಹೊಕ್ಕಳ ಕಡೆ ಮಖ ಮಾಡಿದಾಗ ಅಲ್ಲೇ ಐತಿ ಸುವಾಸನೆ. ಹೇಗೋ ಅದಕ್ಕೆ ಅಲ್ಲೇ ಅನುಭವಕ್ಕೆ ಬಂತು. ಅವಾಗ ಸುಖದಿಂದ ನಿದ್ರೆ ಮಾಡ್ತದೆ. ಹೇಗೋ ಹಾಗೆ ನಮ್ಮನ್ನು ನಾವು ತಿಳ್ಕೊಂಡಾಗ ಸುಖ ನಮ್ಮೊಳಗೆ ಐತಿ ಅನ್ನೋದು ಖಾತ್ರಿ ಆಗುತ್ತೆ. ಅದನ್ನು ಅವ್ರು ಹೇಳ್ತಾರ, ಇವ್ರಲ್ಲಿ ಬೇರೆ ಬೇರೆ ಭಾವನೆ ಮಾಡೋದನ್ನ ಬಿಡ್ರಿ ನೀವು. ನಿಜಗುಂಡ್ರು ಭಾವಿಸ್ಕೊಂಡಂಗೆ ಸುಖ ಇಲ್ಲ. ಆ ಸುಖ ಇರೋ ಹಂಗನ ಐತಿ. ನೀವು ಹೆಂಗೆ ಭಾವಿಸ್ಕೊಂಡ್ರು ಹಂಗಿಲ್ಲ. ಭಾವಿಸ್ಕೊಂಡಂಗೆ ಸುಖ ಇದ್ದಿದ್ರೆ ಎಲ್ಲರೂ ಸುಖದಿಂದ ಇದ್ದು ಬಿಡ್ತಿದ್ರು. ಹೌದಲ್ಲ? ಯಾರಿಗೆ ಸುಖ ಕೊಟ್ಟೈತಿ? ಭಾವನೆಗಳು ಯಾಕಂದ್ರೆ ಶಾಶ್ವತವಾಗಿಲ್ಲ, ಪಲ್ಲಟ್ಟಾಕವು. ನನ್ನ ಭಾವನೆ ಒಂದು ಕ್ಷಣದೊಳಗೆ ಈ ಮೈಕಿನ ಭಾವನೆ ಮೂಡಿತ್ತಂದ್ರೆ ಮೈಕ್ ಹಂಗೈತಿ ಹಿಂಗೈತಿ ಅಂತ ಭಾವಿಸ್ಕೊಂಡು ನಾನು ಇದನ್ನು ಮಾಡಿದ್ರೆ ಇದರ ಸಾಮೀಪ್ಯ ಬಂದಾಗ ಇದರ ದೋಷಗಳು ಗೊತ್ತಕ್ಕವ. ಅವಾಗ ಆ ಭಾವನೆಗಳ ಪಲ್ಲಟ್ಟಕ್ಕವು. ಅವಾಗ ಸುಖ ಎಲ್ಲಿ ಉಳಿತೈತಿ? ಅದನ್ನ ನಮ್ಮ ನಾಡು ನುಡಿಯೊಳಗೆ ಹೇಳಿದರು. ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಐತಿ, ಸಮೀಪಕ್ಕೆ ಹೋಗಿ ನೋಡಿದ್ರೆ ಕಲ್ಲು ಮುಳ್ಳುಗಳಿಂದ ನೋಡೈತಿ. ಭಾವಿಸ್ಕೊಂಡು ದೂರ ನಿಂತು ಭಾವಿಸ್ಕೊಂಡು ಏನು ಸುಂದರ ಐತಿ, ಪ್ರಕೃತಿ ಏನು ಆಹ್ಲಾದಕರ ಐತಿ ಅಂತ ಭಾವಿಸ್ಕೊಂಡೆವು. ಮಳೆಗಾಲದ ಶರದ್ ಮೋಡಗಳು ಏನು ಚಂದ ಅದಾವ್ರಿ, ಎಷ್ಟು ಸುಂದರವಾಗೈತಿ ವಾತಾವರಣ ಅಂತ ಭಾವಿಸ್ಕೊಂಡೆವು.
ಆ ಸುಂದರತ್ವ ಅಲ್ಲಿ ಹೋದಾಗ ಉಳಿತೈತೇನು? ಇಲ್ಲ. ಯಾಕಂದ್ರೆ ಅದು ಶಾಶ್ವತವಾಗಿರುವುದಲ್ಲ, ಅಲ್ಲಿ ದೋಷಗಳಿಂದ ಕೂಡೈತಿ. ಆ ದೋಷಗಳನ್ನು ಕಂಡಾಗ ಭಾವನೆಗಳ ಪಲ್ಲಟಕ್ಕವ. ಅದಕ್ಕೆ ನೀವು ಎಷ್ಟೇ ಹೋದ್ರಿ, ಎಷ್ಟೇ ಒಳ್ಳೆಯವ್ರ ಸಂಘದೊಳಗೆ ಇದ್ರೂ ಕೂಡ ನಿಮ್ಮನ್ನ ನೀವು ಅರಿಲಿಲ್ಲ ಅಂದ್ರೆ, ನೀವು ಯಾರಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಸುಖ ಇಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಸುಖ ಇಲ್ಲ ಅಂತ ಹೇಳಿ. ಕಪಟ ಒಡೆದು ಕೋಟಿ ಜಪನಸಿಗೆ ಎಲ್ಲ ಅಳದೈತೆ ಅಂತ ಹೇಳ್ತಾನ್ರಿ ಇವ. ಏನು ಅಳದೈತಿ? ಕಪಟ ಅಳದೈತಿ, ಕೋಟಿ ಜಪ ಯಜ್ಞೆಯನ್ನ ಮಾಡೇನು ನಾನು, ಆದ್ರೆ ಭೇದ ಭಾವನೆಯನ್ನ ಬಿಟ್ಟಿಲ್ಲ. ಕಪಟ ಅಳದೈತೆ ಅಂತ ಹೇಳ್ತೇವೆ, ಆದ್ರೆ ಭೇದ ಅಳದೇ ಇಲ್ಲ. ಅದಕ್ಕೆ ಸುಖ ಇಲ್ಲಂಗಾಗೈತಿ. ಕೋಟಿ ಜನ್ಮದಳು ಉಗ್ರ ತಾಪಸನಾಗಿರಲು ದೇಹವನ್ನು ಈ ಅನ್ನ ದೇಹದಂದದೆ ಕಾಣದ ಅರಿಯದ ಮೋಹಿತನಿಗೆ ಕೋಟಿ ಜನ್ಮದಳು ಉಗ್ರ ತಾಪಸನಾಗಿರಲು ನಿಜಾನಂದವುದೇ ಅಂತ ಹೇಳಿ. ನೀ ಎಷ್ಟು ತಪಸ್ಸು ಮಾಡಿದರೆ ಏನು, ನಿನ್ನಲ್ಲಿ ಭೇದ ಭಾವ, ನಾನು ಬೇರೆ ಅವ್ರು ಬೇರೆ ಅಂತ ಈ ಶರೀರ ಭಾವನೆ ಉಳ್ಳವನಾದರೆ ನೀನು ತಪಸ್ಸು ಮಾಡಿದ್ರೂ ಕೂಡ ವ್ಯರ್ಥ. ಕೋಟಿ ಜಪವನ್ನು ಮಾಡಿ, ಬಲು ತಪವನ್ನು ಮಾಡಿ, ಹಿಂಗದ ಅನಿಮಾದಿ ಸಿದ್ಧಿಗಳನ್ನು ಪಡೆದು, ಎಲ್ಲ ಸಿದ್ಧಿಗಳನ್ನು ಪಡೆದು, ಅನಿಮ ಗಿರಿಮ ಅಷ್ಟಮ ಸಿದ್ಧಿಗಳನ್ನು ಪಡೆದು, ಸೃಷ್ಟಿಯನ್ನು ಮತ್ತೆ ಮರು ಸೃಷ್ಟಿಯನ್ನು ಮಾಡತಕ್ಕಂಥ ಸಾಮರ್ಥ್ಯ ಐತೆ ಅಂದರೂ ಕೂಡ ವ್ಯರ್ಥ. ನಿನ್ನನ್ನು ನೀ ತಿಳಿಲಿಲ್ಲ. ತತ್ವೋಪದೇಶ ಒಡೆಯದೆ ಅದ ಮುಖ್ಯ ಐತಿ. ಅದ ನಿನ್ನ ನಿಜವನ್ನ ನೀ ಅರಿಬೇಕು. ಅಂತ ಒಂದು ನಿಜವನ್ನ ನಾವು ಅರಿಲಿಕ್ಕೆ ಬಂದಂತ ಅದಕ್ಕೆ ಅವ್ರು ಹೇಳಿದ್ದು, ನಿನ್ನ ನಿಜವಿದನೇ ತಿಳಿ ಬೇರೆನ್ನದಲೇ ನಮಗೆ. ನಮ್ಮ ನಿಜವನ್ನ ತಿಳಿದಾಗ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ ಅಂತ. ತತ್ವದ ಉಪದೇಶ ಏನು ಹೇಳ್ತೈತಿ ಅದನ್ನ ತಿಳ್ಕೊಂಡಿಲ್ಲ ನಾವು. ತತ್ವ ಏನು ಹೇಳ್ತೈತಿ, ನೀನೇ ಸಚ್ಚಿದಾನಂದ ಸ್ವರೂಪದಿ, ನೀನೇ ಬ್ರಹ್ಮವಸ್ತು ಅದೇ ಅಂತ ಹೇಳ್ತೈತಿ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಮೊಟ್ಟ ಮೊದಲ ಅನುಭವ, ಆ ಮೊಟ್ಟ ಮೊದಲ ಅನುಭವ ನಿನಗೈತಿ. ಆದ್ರೆ ಅದನ್ನು ಮರ್ತಂಗಾಗೈತಿ, ಅದನ್ನು ನೆನಪಿಸ್ಕೋಬೇಕಾಗೈತಿ. ತತ್ವಮಸಿ ಅನ್ನುವಂಥ ವಾಕ್ಯ ಅದನ್ನು ಎಚ್ಚರಿಸ್ತೈತಿ. ಅದೇ ನೀನಿದ್ದಿ, ಯಾವುದು ಆ ಬ್ರಹ್ಮವಸ್ತುನೇ ನೀನಿದ್ದಿ ಅಂತ ಹೇಳ್ತೈತಿ. ಅದನ್ನು ನಾವು ನೆನಪು ಮಾಡ್ಕೊಳ್ಳಿಲ್ಲ. ನಾವು ಏನು ನೆನಪು ಮಾಡ್ಕೊಂಡಾಗತ್ತೇವು? ಕಪಟ ಅಳದೈತೆ ಅಂತ ಹೇಳ್ತೀನಿ, ಕೋಟಿ ಜಪವನ್ನು ಮಾಡೇನೆ ಅಂತ ಹೇಳ್ತೀನಿ, ಆದರೂ ಇನ್ನೂ ಶರೀರ ಭಾವವನ್ನು ಬಿಟ್ಟಿಲ್ಲ. ಶರೀರ ಭಾವದೊಳಗೆ ಅದೀನಿ, ನಾನು ಇನ್ನೂ ಅಂಥವದೀನಿ, ನಾನು ಇಂಥವದೀನಿ, ನಾನು ಬೇರೆ ಅವ್ರು ಬೇರೆ, ನಂದು ಜಾತಿ ಬೇರೆ ನಿಂದು ಜಾತಿ ಬೇರೆ, ಇದರೊಳಗೆ ಅದೇವು. ಯಾವಾಗ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ? ತತ್ವ ಅದನ್ನು ಹೇಳ್ತೈತಿ. ಏನು ನಿಜವಾದಂಥ ಇರುವು ನೀನದಿ, ಅರಿವು ನೀನದಿ, ಆನಂದ ಸ್ವರೂಪ ನೀನದಿ ಅನ್ನುವಂಥ ತತ್ವದ ಉಪದೇಶ ನೀನು ತಿಳ್ಕೊಳ್ಳಿಲ್ಲ ಅಂದ್ರೆ, ನೀನು ಎಷ್ಟು ತಪಸ್ಸು ಮಾಡಿದರೂ ಏನೋ, ಕೋಟಿ ಜಪ ಮಾಡಿದ್ರೂ ಎಲ್ಲ ವ್ಯರ್ಥನ. ಇನ್ನ ಭೇದನ ಆಳೋದಿಲ್ಲ ಅಂದ್ರೆ ಏನು ಮಾಡೋದ್ರಿ? ನಾನು ಅಂಥವ, ನಾನು ಇಂಥವ, ನಾನು ಆವ, ನಾನು ಈವ ಅನ್ನಕೊಂತ ಇದರೊಳಗೆ ಕುಂತ್ರ ಎಲ್ಲ ವ್ಯರ್ಥನ. ತತ್ವ ಏನು ಹೇಳ್ತೈತಿ ಅದನ್ನು ತಿಳ್ಕೊಬೇಕಾಗೈತಿ. ತತ್ವ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೈತಿ, ಬ್ರಹ್ಮ ನೀನೇ ಇದ್ದಿ ಅಂತ ಹೇಳ್ತೈತಿ. ಇದನ್ನು ನಾವು ತಿಳ್ಕೊಂಡಿಲ್ಲ. ತತ್ವಮಸಿ ಅನ್ನುವಂಥ ವಾಕ್ಯ ಎಚ್ಚರಿಸತಿ. ಅದು ಕಣ್ಣಿಗೆ ಕಾಣಲಾರ್ದಪ್ಪ ಬ್ರಹ್ಮವಸ್ತು, ಅದು ಅನುಭವಗಮ್ಯವಾಗಿರುವಂಥದ್ದು. ಅದು ನೀನ ಇದ್ದಿ ನೋಡು, ಅನುಭವದಿಂದ ನೋಡು ನೀನು ಅಂದಾಗ ನಿನಗೆ ಅದು ಖಾತ್ರಿ ಆಗುತ್ತೆ. ನೀ ಅನುಭವದಿಂದ ನೋಡ್ದ ನೀನ ಇಂದ್ರಿಯಗಳ ಮುಖಾಂತರ ನೋಡಕತ್ತಿ. ತೋರಿಕೆ ಭಾವ ಇನ್ನೂ ಅಳದೇ ಇಲ್ಲ ನಿನಗೆ. ತೋರಿಕೆ ಭಾವ ಯಾವಾಗ ಅಳಿತೈತೋ, ಇರುವಿಕೆ ಅನುಭವ ಯಾವಾಗ ಮಾಡ್ಕೊಂತೀವೋ ಅವಾಗ ನಿನಗೆ ಸುಖ ಐತಿ. ತೋರಿಕೆಯನ್ನು ನೋಡುವತ್ನಾಗ ಎಲ್ಲಿ ಸುಖ ಐತಿ? ತೋರಿಕೆ ಭಾವನೆಗಳ ಮುಖಾಂತರ ಬೇರೆ ಬೇರೆಯಾಗಿ ತೋರ್ತೈತಿ, ಆದ್ರೆ ಅದು ಶಾಶ್ವತವಾಗಿಲ್ಲ. ಒಂದ ವಸ್ತುನ ಒಂದು ವಸ್ತು ಇಟ್ಟು, ಒಂದು ಸಾಮಾನು ಇಟ್ಟು 4 ಮಂದಿ ಇದನ್ನು ಕೇಳೋಣ, ಅದ್ರ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ ಅನಿಸಿಕೆಗಳನ್ನು ಹೇಳ್ರಿ ಅಂತಂದಾಗ ಏನಾಕೈತಿ? ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರ. ಅದನ್ನ 4 ಮಂದಿ ಕುರುಡರ ಕತೆ ಹೇಳ್ತಾರಲ್ಲ, ಆನಿ ಹೆಂಗೈತಿಪ್ಪ ಅಂತಂದ್ರೆ
ಒಬ್ಬ ಆನಿ ಕಿವಿ ಮುಟ್ಟಿದವ ಮರದ ಗತೆ ಐತಿ ಅಂತಂದ. ಒಬ್ಬ ಕಾಲು ಮುಟ್ಟಿ ನೋಡಿದವ ಅವ ಒಣಕಿ ಕಂಬದ ಗತೆ ಐತಿ ಅಂತಂದ. ಹೊಟ್ಟಿ ಮುಟ್ಟಿ ನೋಡಿದವ ನಗಾರಿ ಗತೆ ಐತಿ ಆನೆಂದ್ರ ಅಂತಂದ. ಸೊಂಡಿ ಮುಟ್ಟಿ ನೋಡಿದವ ಒಣಕಿ ಗತೆ ಐತಿ ಅಂತಂದ. ಹಿಂಗೆ ಬೇರೆ ಬೇರೆ ಭಾವಿಸ್ಕೊಂತ ಹೊಂಟೇವು ನಾವು. ಸುಖ ಅಂದ್ರೆ ಹಂಗೈತಿ ಹಿಂಗೈತಿ ಅಂತ ಭಾವನೆಯೊಳಗೆ ಹೊಂಟೇವು. ಆದ್ರೆ ಸುಖ ಹೆಂಗೂ ಇಲ್ಲದ ಇರು ಹಂಗನ ಐತಿ. ಅದನ್ನು ಭಾವಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅದು ಅನುಭವಗಮ್ಯ. ತತ್ವದ ಉಪದೇಶ ಅದನ್ನು ಹೇಳ್ತತಿ. ತತ್ವದ ಉಪದೇಶ ನೀನು ಯಾರದಿ ಅನ್ನೋದನ್ನು ಮೊದಲೇ ತಿಳ್ಕೊ. ಅದನ್ನು ತಿಳಿದಾಗ ಸುಖ ಐತಿ. ನೀನು ಅಲ್ಲದನ್ನು ನಾನಂತ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತಿ. ಅದನ್ನು ಸುಖ ಅಲ್ಲೈತಿ ಇಲ್ಲೈತಿ ಅಂತ ಹುಡುಕಾಕತ್ತಿ. ಅದು ಅಲ್ಲಿಲ್ಲ. ಅದಕ್ಕೆ ನಿನ್ನನ್ನು ಮೊದಲೇ ನೀನು ತಿಳ್ಕೊ. ತನ್ನ ಮೊದಲರಿಯುವುದು ಅನ್ನೋದನ್ನ ತತ್ವ ಹೇಳ್ತತಿ. ನಿನ್ನ ನಿಜ ಸ್ಥಿತಿಯನ್ನು ನೀ ಮೊದಲೇ ತಿಳ್ಕೊ. ನೀನು ಯಾರು ಅನ್ನೋದನ್ನು ತಿಳ್ಕೊ. ನಾವು ಯಾರು ಅನ್ನೋದು ತಿಳ್ಕೊಳಕ್ಕೆ ಬಹಳ ನಮಗೆ ಕಠಿಣ ಆಗಿಬಿಟ್ಟೈತ್ರಿ. ಯಾಕಂದ್ರೆ ವಿಷಯಾದಿಗಳನ್ನು ಭಾಳ ಮಾಡ್ಕೊಂಡ್ಬಿಟ್ಟೆವು. ಪುರ್ಸತ್ತ ಇಲ್ಲ ಅಂತ ಹೇಳ್ತೇವೆ ನಾವು. ಹೌದಲ್ಲ? ಎಲ್ಲೈತ್ರಿ ಬಿಡ್ರಿ ಟೈಮ್. ಎಲ್ಲ ಟೈಮ್ ಇರೋ ಅಷ್ಟೇನ ಐತಿ. ಅವಾಗೂ ಅಷ್ಟೇ ಇತ್ತು, ಈಗೂ ಅಷ್ಟೇ ಐತಿ. ಈಗೇನು ಅದೇನು ಅವಾಗ ಹೆಚ್ಚಿಗೆ ಇದ್ದು ಈಗೇನು ಕಡಿಮೆ ಆಗಿಲ್ಲ. ಹೌದಲ್ಲ? ಇಷ್ಟೆಲ್ಲ ನಾವು ಸುಖದ ಸಾಧನಗಳನ್ನಂತ ಮಾಡ್ಕೊಂಡೇವು. ಕರೆ ಆದ್ರೆ ಸುಖನೇ ಇಲ್ಲ. ಅವ್ರಿಗೆ ಇವು ಯಾವ ಸಾಧನಗಳಿಲ್ಲ, ಆರಾಮಿದ್ರು. ಹೌದಲ್ಲ? ಏನಿದ್ರು ರೀ, ಆರಾಮಿದ್ರಿಲ್ಲ ಅವ್ರು. ಇವತ್ತು ಎಲ್ಲವೂ ಟೆನ್ಷನ್ ಟೆನ್ಷನ್ ಟೆನ್ಷನ್. ಎಷ್ಟು ಆರಾಮ್ ಇರಬೇಕಂತೇವೋ ಅಷ್ಟು ಮಾನಸಿಕ ಒತ್ತಡಗಳು, ಸಮಾಧಾನ, ಶಾಂತಿ ಇಲ್ಲ. ಯಾಕೆ ಕಳ್ಕೊಂಡೇವಂತಂದ್ರೆ ಅವಲಂಬನೆ ಆಗ್ಯವು ನಾವು. ಜಡದ ಅವಲಂಬನೆ ಆಗ್ಯವು. ಜಡವನ್ನು ಅವಲಂಬಿಸ್ಕೊಂಡು ಸುಖದಿಂದ ಇರಬೇಕಂತ ಹೊಂಟೇವು. ಜಡ ಎಂದೂ ಸುಖ ಕೊಡಲಾರದು. ಹಾಗೆ ಈ ಶರೀರನೂ ಕೂಡ ಜಡನ ಐತಿ. ಇದು ಸುಖ ಕೊಡಲಾರ್ದು ಅಂತ. ಇದನ್ನು ಅವಲಂಬನೆ ಆದಾಗ ಸುಖ ಇಲ್ಲ ಇಲ್ಲ. ನೋಡ್ರಿ, ಇದನ್ನ ಅವಲಂಬನೆ ಆದಾಗ ಏಟು ಸುಖ ಐತಿ. ಇದನ್ನು ಮರ್ತಾಗ ಸುಖ ಐತೋ ಇಲ್ಲೋ ವಿಚಾರ ಮಾಡಿ ನೋಡಿದ್ರೆ. ಅದಕ್ಕೆ ಆ ನಿದ್ರಾ ಅವಸ್ಥೆ ಒಂದು ಮನುಷ್ಯನಿಗೆ ಬರಲಿಲ್ಲ ಅಂದ್ರೆ ಹುಚ್ಚ ಹಿಡಿದಿತ್ತು ಅಂತ. ಹೌದಲ್ಲ? ಅದನ್ನು ಇವತ್ತು ನಾವು ಕಳ್ಕೊಂಡ ಮಾನಸಿಕ ಒತ್ತಡದ ಜೀವನವನ್ನು ಸಾಗಿಸಕತ್ತೇವು. ಸಹಜವಾಗಿ ಬರ್ತಕ್ಕಂಥ ಅವಸ್ಥೆಯನ್ನು ನಾವು ಕಡಿಮೆ ಮಾಡಿಕೊಂಡೆವು. ನಿದ್ರಾ ಅವಸ್ಥೆಯನ್ನು ನಾವು ಕಡಿಮೆ ಮಾಡಿಕೊಂಡೆವು. ಅಂತನೇ ನಮ್ಮ ಆಯುಷ್ಯ ಕಡಿಮೆ ಆಗಿದ್ದು. ಶಾರೀರಿಕ ಮನುಷ್ಯನ ಆಯುಷ್ಯ ಯಾಕೆ ಕಡಿಮೆ ಆಗೈತಿಪ್ಪ ಅಂದ್ರೆ ನಿದ್ರಾ ಅವಸ್ಥೆ ಇರಬೇಕು. ಇತರ ಪಶು ಪಕ್ಷಾದಿಗಳನ್ನು ಅಧ್ಯಯನ ಮಾಡಿ ನೋಡಿದ್ರೆ ಅವು ಆಯುಷ್ಯ ಕಡಿಮೆ ಆಗಿಲ್ಲ. ಯಾವೆಲ್ಲವೂ ಅಷ್ಟ ಬದುಕಾಕತ್ತವು. ಆದ್ರೆ ಮನುಷ್ಯನ ಆಯುಷ್ಯ ಮಾತ್ರ ನಾವು ಮಾತಾಡ್ತೇವೆ. ಇನ್ನರ ಆರಾಮಿದ್ರು ಬಿಡ್ರಿ 100 ವರ್ಷ 80 ವರ್ಷ ಈಗ 80 ಆಗ್ಯಾವಂದ್ರೆ ಈಗ ಚಲೋ ಐತಿ ಬಿಡ್ರಿ ಆರೋಗ್ಯ ಅಂತ ಹೇಳ್ತೀವಿ. ಹೌದಲ್ಲ? ಅವ್ರು ಸಹಜವಾಗಿ ಬದುಕ್ತಿದ್ರು 100-110 ವರ್ಷ. ಯಾಕಂದ್ರೆ ಮಾನಸಿಕ ಒತ್ತಡ ಇದ್ದಿಲ್ಲ. ಈಗ ನಮ್ಮ ಮಾನಸಿಕ ಒತ್ತಡಗಳನ್ನು ಯಾಕೆ ನಾವು ಮಾಡಿಕೊಂಡೇವು ಅಂದ್ರೆ ಆರಾಮ್ ಇರಬೇಕಂತ. ಆರಾಮವನ್ನು ನಾವು ಕಳ್ಕೊಂಡೆವು. ಅದಕ್ಕೆ ಅವ್ರು ಹೇಳ್ತಾರ, ನೀನು ಎಷ್ಟೇ ಮಾಡಿದರೂ ಕೂಡ ನಿನ್ನನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ, ತತ್ವದ ಉಪದೇಶವನ್ನು ಅದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ನೀನು ಸುಖ ಇರುವುದಿಲ್ಲಪ್ಪ. ಸುಖದ ನಿನಗೆ ಸಿಗುವುದಿಲ್ಲ. ಇರದಯ್ಯೋ ಸುಖ ಇರದಯ್ಯೋ. ಬೇರೆ ಬೇರೆ ಹಿಂಗದ ಹನುಮಾನ್ ಸಿದ್ಧಂಗಮಾಗಿ ಪ್ರೇಮ ಲೋಕರು ಡಂಗುರವೆನಿಸಿ ಶಂಭುಲಿಂಗದವಳು ಅರಿಯದಿರೆ. ಶಂಭುಲಿಂಗ ಏನು ಅಂತ ಅರಿಯದೆ ಹಂಗ ನೀ ಹಿಂಗದೆ ಅನಿಮಾದಿ ಸಿದ್ಧಿಗಳನ್ನ ಪಡ್ಕೊಂಡು ಪೇರ್ಮ ಲೋಕದ ಅಂದ್ರೆ ಸ್ವರ್ಗ ಲೋಕಕ್ಕೆ ನೀನು ಡಂಗರ ಸಾರಿ. ಎಲ್ಲ ದೇವಾನುದೇವತೆಗಳಿಗೆ ಡಂಗರ ಸಾರಿ ಬರ್ರಿ ನಾನು ಸೋಲಿಸ್ಬರ್ರಿ ಅಂಥೇಳಿ. ಯಾಕಂದ್ರೆ ಸಿದ್ಧಿಗಳನ್ನು ನಂಬ್ಕೊಂಡು ಕುಂತೀನಿ ನೀನು. ಒಂದು ಅವಸ್ಥೆ ಒಳಗಿರುವಂಥ ಸಿದ್ಧಿಗಳು ಇವೆಲ್ಲ. ನಿದ್ದೆ ಹೊಂದಾಗ ನಿದ್ದೆಯನ್ನು ಮಾಡ್ಲಿಕ್ಕಿನ ಇವನು ಬಿಟ್ಟು ಹೋದಾಗ ನಿದ್ದೆ ಹತ್ತೈತಿ. ಹೌದಲ್ರಿ? ನನಗೆ ಅಂಥ ಸಿದ್ಧಿ ಐತಿ ಇಂಥ ಸಿದ್ಧಿ ಐತಿ ಅಂತ ಅನ್ಕೊಂತ ಕುಂತ್ರ ನಿದ್ದೆ ಹತ್ತುದಿಲ್ಲ. ಆ ನಿದ್ದೆ ಮಾಡ್ಬೇಕಂದ್ರೆ ಬಿಟ್ಟು ಹೋಗ್ಬೇಕಾಕೈತಿ. ಅಂಥ ಸಿದ್ಧಿಗಳನ್ನು ನಂಬಿಕೊಂಡು ನೀನು ಏನು ಮಾಡಿ ಬೇರ್ ಲೋಕವನ್ನು ಗೆದಿತೀನಿ ಅಂತ ದೇವಾನುದೇವತೆಗಳಿಗೆ ಡಂಗುರ ಸಾರಿ. ಒಂದು ಅವಸ್ಥೆ ಒಳಗಿನ ಆ ಸಿದ್ಧಿಗಳನ್ನು ಅವಲಂಬನ ಆಗಿ ಆ ಶಂಭುಲಿಂಗದ ಇರುವನ್ನ ನೀ ತಿಳಿಗಿಲ್ಲಾರ್ದ
ಹಂಗ ನೀ ಸುಖದಿಂದ ಇರ್ತೀನಿ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಈ ಹನಿಮಾದಿ ಸಿದ್ಧಿಗಳಂತಕ್ಕಂಥದ್ದು ಒಂದು ಅವಸ್ಥೆ ಒಳಗಿನೂ ಮಾತ್ರಪ್ಪ, ಅವು ನೇಮಾದಿಗಳನ್ನ ಪಾಲನೆ ಮಾಡಿದ್ರೆ ಮಾತ್ರ ಇರ್ತಾವು. ನೇಮಾದಿಗಳನ್ನ ಪಾಲನೆ ಮಾಡಿರ್ಲಿಲ್ಲ ಅಂದ್ರೆ ಅವು ಹೋಗ್ಬಿಡ್ತಾವು. ಹೌದಲ್ಲ, ಒಂದು ಆಯುಷ್ಯ ಅದಕ್ಕೆ ಐತಿ. ಆಯುಷ್ಯ ಅದು ಎಲ್ಲಿ ತನ ಇರ್ಬೇಕಾಗೈತಿ ಅಲ್ಲಿ ತನ ಅಷ್ಟೇ ಇರ್ತಾವ ಸಿದ್ಧಿಗಳ, ಮತ್ತೆ ಅಳದು ಹೋಗ್ಬಿಡ್ತಾವ. ಅದಕ್ಕೆ ಅದನ್ನ ಆ ಸಿದ್ಧಿಗಳನ್ನ ಬೆನ್ನು ಹತ್ತಿ ಹೋಗ್ಬೇಡ. ಎಷ್ಟೇ ಸಿದ್ಧಿಗಳಿದ್ರೂ ಕೂಡ ನಿನ್ನ ನಿದ್ರಾ ಅವಸ್ಥೆಯನ್ನು ಹೊಂದಲಿಕ್ಕಿನ ಸಹಾಯಕ ಆಗುವುದಿಲ್ಲವು. ಅನಿಮ ಇರ್ಬೋದು, ಗಿರಿಮ ಇರ್ಬೋದು, ಅಷ್ಟಮ ಸಿದ್ಧಿಗಳು ಇರ್ಬೋದು, ಎಲ್ಲ ಏನು ಮಾಡೋದ್ರಿ ಅವು ಸಿದ್ಧಿಗಳು? ಅಜ್ಜವ್ರು ಹೇಳ್ತಿದ್ರಂತ, ತೇರ್ ಗಾಲಿ ಮ್ಯಾಲ ಮಾಡಿ ಬರೀ ಕಳಸದ ಮೇಲೆ ಎಳಸ್ಬೋದು. ಅದನ್ನ ತಗೊಂಡು ಏನು ಮಾಡಬೇಕಾಗೈತಿ? ಸುಖ ಅದರಿಂದ ಐತೇನು? ಇಲ್ಲ. ಹೋಗ್ರಿ, ನಮ್ಮ ಪಿಸಾಸಿಗಳು ಮಾಡ್ತಾವ ಆ ಕೆಲಸ, ಅದನ್ನ ತಗೊಂಡು ಏನು ಮಾಡಬೇಕಾಗೈತಿ ಅಂತಿದ್ರಂತ. ಆ ಕೆಲಸ ನಮ್ಮ ಸೂಕ್ಷ್ಮ ಶರೀರಗಳು ಮಾಡ್ತಾವು, ಅದನ್ನು ತಗೊಂಡು ಏನು ಮಾಡಬೇಕಾಗೈತಿ? ಅಂಥ ಸಿದ್ಧಿಗಳ ನಮಗೆ ಅವಶ್ಯ ಇಲ್ಲ ಅಂತ. ಮನುಷ್ಯನಿಗೆ ಏನು ಬೇಕಾಗೈತಿ ಅಂದ್ರೆ ಸುಖ ಬೇಕಾಗೈತಿ, ಶಾಂತಿ ಬೇಕಾಗೈತಿ, ನೆಮ್ಮದಿ ಬೇಕಾಗೈತಿ. ಅದಕ್ಕೋಸ್ಕರ ಮನುಷ್ಯ ಜನ್ಮ ಬಂದದ್ದಿದೆ. ಆ ಶಂಭುಲಿಂಗದ ಇರುವಿಕೆಯನ್ನು ಅರಿಲಾರ್ದ, ಅದರ ಅನುಸಂಧಾನ ಮಾಡಲ್ಲ, ಅದು ಶಂಭುಲಿಂಗ ನನಗೆ ಅನ್ಯವಾಗೈತಿ, ಬೇರೆ ಐತಿ ಅಂತ ಹಂಗೆ ಭಾವಿಸ್ಕೊಂತ ಹೋದ್ರೆ ಸುಖ ಯಾವಾಗ ಸಿಗು? ಅದಕ್ಕೆ ನಿನ್ನನ್ನು ಮೊದಲಿಗೆ ನೀ ತಿಳ್ಕೊ, ನೀನು ಯಾರು ಅನ್ನೋದನ್ನು ಮೊದಲಿಗೆ ತಿಳ್ಕೊ, ಅವಾಗ ಸುಖ ಐತಿ. ಸುಖ ಹೊರಗಿಲ್ಲದ, ಹೊರಗಿಂದ ಯಾವ ವಿಷಯ ವಸ್ತುಗಳಿಂದ ಸಿಗಲಾರ್ದು. ಸಿಕ್ಕಿದ್ರೆ ಎಲ್ಲರೂ ಕೊಂಡ್ಕೊಂಡು ಬಿಡ್ತಿದ್ರಿ, ಅದನ್ನ ಬಡದಾಡಿ ಬಿಡ್ತಿದ್ರೆ, ಕ್ಯೂ ಹಚ್ಚಿ ಬಿಡ್ತಿದ್ರೆ ನವಲು ಬಂದಾಗ ಎಲ್ಲರೂ. ಹೌದಲ್ಲ? ಸುಖ ಅಲ್ಲಿ ಇಲ್ಲಲ್ಲ. ಸುಖ ಅದು ನಿನ್ನನ್ನು ಅವಲಂಬಿಸ್ಕೊಂಡೈತಿ. ಅದಕ್ಕೆ ನಿನ್ನನ್ನು ಮೊದಲಿಗೆ ನೀ ತಿಳ್ಕೊ, ನೀನು ಯಾರು ಅನ್ನೋದನ್ನು ತಿಳ್ಕೊ ಅಂತ ಅವ್ರು ನಿಜಗೊಂಡ್ರೆ, ನಮ್ಮ ಬಗ್ಗೆ ಮನುಷ್ಯರಿಗೆ ಇದನ್ನು ತಿಳ್ಕೊಳಕ್ಕೆ ಬರ್ತೈತೆ ಅಂತನ ನಿನ್ನನ್ನು ನೀ ಮೊದಲಿಗೆ ತಿಳ್ಕೊಪ್ಪ. ಸುಮ್ಮನೆ ಇವನು ಹೊರಗೆ ಮಾಡ್ಕೊಂತ ಭಾವಿಸ್ಕೊಂತ ಹೋಗ್ಬೇಡ. ಸುಖ ಅದರಿಂದ ಇಲ್ಲ. ನಿನ್ನನ್ನು ನೀ ತಿಳ್ಕೊಂಡಾಗ ಅದು ಸುಖ ಐತಿ. ಅದನ್ನು ಮೊದಲೇ ಮಾಡ್ಕೊ. ನೀನು ಆದ ಕೆಲಸ, ನಿಂದು ಮೊದಲೇ ಕೆಲಸ, ಜೀವನದ ಮೊದಲೇ ಕೆಲಸ ಯಾವುದು ಅಂದ್ರೆ ತನ್ನನ್ನು ತಿಳ್ಕೊಳೋದು. ಅದಕ್ಕೆ ಬೇರೆ ಕರ್ತವ್ಯ ಕರ್ಮಗಳು ಇಲ್ಲ ಅಂತ ಜೀವನಿಗೆ ಅಂತ. ಮನುಷ್ಯರಿಗೆ ಯಾವ ಕರ್ತವ್ಯ ಕರ್ಮನೂ ಇಲ್ಲ. ಕರ್ತವ್ಯ ಏನು ಅಂತಂದ್ರೆ ತನ್ನನ್ನು ತಿಳಿದು. ನಾವು ಸುಲಭವಾಗಿ ಜಾರಕೊಂತೇವ್ರಿ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದೈತಿ ಇದೈತಿ ಅಂತ. ಎಲ್ಲ ಮಾಡಿದ್ರು ಇಲ್ಲೇ ಒಂದು ಅವಸ್ಥೆ ಒಳಗೆ ಅದು. ಏನು ಮಾಡಿದ್ರು ಒಂದು ಅವಸ್ಥೆ ಒಳಗೆ ಅದು ಇರ್ತಕ್ಕಂಥದ್ದು. ಇನ್ನೊಂದು ಅವಸ್ಥೆ ಬರಲಾರ್ದು. ಅದನ್ನು ನಾನು ಏನು ಮಾಡಿದ್ರು ಏನು ಗಳಿಸಿದ್ರು ಕಂಟ್ಕೊಂಡು ಹೋಗಲಾರೆ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಅದು ಶಾಶ್ವತವಾಗಿ ನಮ್ಮ ಕೂಡ ಬರೋದಿಲ್ಲ ಅಂತೇವು. ನಾವು ಏನು ಬರುವಾಗ ಏನು ತಂದಿಲ್ರಿ, ಹೋಗುವಾಗ ಏನೋ ಇದಿಲ್ಲ, ಇಷ್ಟೆಲ್ಲ ಮಾಡಿ ಏನು ಉಪಯೋಗ ಅಂತ. ಆದರೂ ಮಾತ್ರ ಮಾಡೋದು ಬಿಡೋದಿಲ್ಲ. ಹೌದಲ್ಲ? ಆಗಿನ ಪೂರ್ತಿಗೆ ಬರ್ತೈತೆ ಅದು. ಇವೆಲ್ಲ ವೈರಾಗ್ಯಗಳು, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತಕ್ಕಂಥವು ಆಗಿನ ಪೂರ್ತಿಗೆ ಬರ್ತಾವೆ. ಇವು ಶಾಶ್ವತವಾಗಿ ವೈರಾಗ್ಯ ಬರ್ಬೇಕಲ್ರಿ. ನಾವು ವಿಷಾದಿಗಳ ದೋಷ ದರ್ಶನವನ್ನು ಮಾಡಿಕೊಂಡಾಗ ವೈರಾಗ್ಯ ಶಾಶ್ವತವಾದಂಥ ವೈರಾಗ್ಯ ಬರ್ತೈತಿ. ಆ ವೈರಾಗ್ಯದಿಂದ ಮಾತ್ರ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ. ಸುಖವನ್ನು ಹೊಂದಲಿಕ್ಕೆ ಸಾಧನ ಯಾವುದು ಅಂದ್ರೆ ವಿವೇಕ ವೈರಾಗ್ಯನ ಅಂತ ಹೇಳಿ. ಈ ವಿವೇಕ ವೈರಾಗ್ಯ ಇಲ್ಲದ ನಾನು ಸುಖವನ್ನು ಹೊಂತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ವಿರತಿಯಿಂದ ಇತರ ಸಂಪದ ಸುಖಮಿನುಂಟೆ ಅಂತ. ವೈರಾಗ್ಯದಂಥ ಸಂಪತ್ತು ಬೇರೆ ಯಾವುದೂ ಇಲ್ಲ. ಸಾಕನ್ನೋ ಸಾವುಕಾರ, ಬೇಕನ್ನೋ ಬಿಕಾರಿ ಅಂತ. ಹೌದಲ್ಲ? ಸಾಕಂದಾಗ ಎಷ್ಟು ಸಮಾಧಾನ ಐತಿ, ಬೇಕನ್ನೋ ಎಷ್ಟಿದ್ರೂ ಈಡಾಗೋದಿಲ್ಲ. ಅಲೆಕ್ಸಾಂಡ್ರ ಇಡೀ ಭೂಮಂಡಲವನ್ನ ಗೆದ್ದ, ಆದರೂ ಏನೂ ತೊಗೊಂಡು ಹೋಗಿಲ್ಲ ಅಂತ ತಿಳಿಸಿದನು. ಏನೂ ತೊಗೊಂಡು ಹೊಂಟಿಲ್ಲ, ನಾನು ಎಲ್ಲ ಇಲ್ಲೇ ಬಿಟ್ಟು ಹೊಂಟೇನಿ, ನಂದು ನಂದು ಅಂತ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದೆ ಕರೆ. ಆದ್ರೆ ಅದರಿಂದ ಏನೂ ಲಾಭ ಇಲ್ಲ, ಅದರಿಂದ ನೆಮ್ಮದಿ ಇಲ್ಲ, ಸುಖ ಇಲ್ಲ. ಸುಖ ನನ್ನನ್ನು ಅವಲಂಬಿಸ್ಕೊಂಡಾಗೆ ಐತಿ ಅಂತ ತಿಳ್ಕೊಂಡು ನಿನ್ನನ್ನು ಮೊದಲಿಗೆ ನೀ ತಿಳ್ಕೊ, ನೀನು ಯಾರು ಅನ್ನೋದನ್ನು ಮೊದಲೇ ತಿಳ್ಕೊ ಅಂತ ಅವ್ರು ನಿಜಗೊಂಡ್ರು ಮಾತ್ರ ಅದನ್ನು ಎತ್ತಿಸ್ತಾರೆ. ನಿನ್ನ ನಿಜವಿದನೇ ತಿಳಿ ಬೇರೆನ್ನದಲೇ. ನಿನ್ನ ನಿಜವನ್ನ ತಿಳಿ ನೀ ಮೊದಲೇಕೆ, ಬೇರೆ ಏನೂ ತಿಳಿಯೋದ ಅವಶ್ಯಕತೆ ಇಲ್ಲ.
ಹೌದಲ್ಲ, ನಾವು ಎಷ್ಟು ಇದನ್ನೆಲ್ಲ ವಿಂಗಡಣೆ ಮಾಡಿ ಎಷ್ಟು ಹಿಂಜಿದ್ರು ಕೂಡ ಇದ್ರೊಳಗೆ ಏನು ಉಳಿತೈತಿ ಅಂದ್ರೆ ಕೊನೆಗೆ ಚರಟನ ಉಳಿತೈತಿ. ಇದು ಎದಕ್ಕೂ ಕೆಲಸಕ್ಕೆ ಬಾರದ್ದು ಇದು. ಹೌದಲ್ಲ, ಎಷ್ಟು ನಮ್ಮ ವಿಜ್ಞಾನ ಮುಂದುವರೆದೈತಿ ಅಂದ್ರು ಏನು ಕಂಡು ಹಿಡ್ದಾರಂದ್ರೂ ಕೂಡ ನಿದ್ರೆಯನ್ನು ಮಾಡಕ್ಕೆ ಏನಾರ ಅದು ಸಹಾಯಕ ಆಗ್ಯಾವನು ಇಲ್ಲ. ನಿದ್ರೆಯನ್ನು ಮಾಡಲಿಕ್ಕೆ ಅವನ್ನೆಲ್ಲ ಬದಿಗಿಟ್ಟಾಗ ತೊರೆದಾಗ ನಿದ್ದೆ ಹತ್ತೈತಿ ಹೊರತಾಗಿ ಅವನು ಹಿಡ್ಕೊಂಡ ನಿದ್ದೆ ಹತ್ತು. ಅದಕ್ಕೆ ಸಮಾಧಾನ ಶಾಂತಿ ನನಗೆ ಹೊಂದಬೇಕಾಗಿತ್ತಂದ್ರೆ ಭಾವನೆಗಳನ್ನು ಕಳ್ಕೋಬೇಕಾಗಿ. ಭಾವನೆಗಳ ಯಾವಾಗ ಅಳಿತಾವಂದ್ರೆ ವಿಚಾರ ಮಾಡದಾಗ ಭಾವನೆಗಳನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ ಅಂತ. ವಿಚಾರನ ಮಾಡಲಿಲ್ಲ ಅಂದ್ರೆ ಹಂಗೆ ಭಾವಿಸುವಂತನ ಹೋಗೋದಕ್ಕೈತಿ. ಆ ಭಾವನೆಗಳ ದುಃಖವನ್ನು ತಂದು ಕೊಡ್ತಾವೆ. ಹೌದಲ್ಲ, ಹಗ್ಗದೊಳಗೆ ಹಾವಿನ ಭಾವನೆ ಉಂಟಾಗೈತಿ ಕರೆ, ಆ ಭಾವನೆಯನ್ನ ವಿಚಾರಪೂರ್ವಕವಾಗಿ ನೋಡಿದ್ರೆ ಅದು ಹಗ್ಗ ಅನ್ನೋದು ಖಾತ್ರಿ ಆಗತ್ತೆ. ಆ ಭಾವನೆನ ಗಟ್ಟಿ ಮಾಡಿಕೊಂಡು ವಿಪರೀತ ಭಾವಕ್ಕೊಳಗಾಗಿ ಮತಿ ಭ್ರಮೆಗೆ ಒಳಗಾಗಿ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅಲ್ಲಿ ವಿಚಾರ ಒಂದೇ ಸಾಧನಪ್ಪ. ಇದನ್ನ ಭಾವನೆಗಳನ್ನು ಅಳಿಲಿಕ್ಕೆ ವಿಚಾರ ಮಾಡೋ ನೀನು ಅಂತ ಹೇಳ್ತಾರೆ. ನೀನು ಯಾರು ಅನ್ನೋದನ್ನು ಮೊದಲೇಕೆ ವಿಚಾರ ಮಾಡಿಲ್ಲ. ನೀನು ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ಇಷ್ಟು ದಿನ ಬಂದು ಇದರ ಮ್ಯಾಲಿನ ಮೋಹ ನಿನ್ನ ದುಃಖಕ್ಕೆ ಕಾರಣ ಆಗೈತಿ. ಅದಕ್ಕೆ ವಿಚಾರ ಮಾಡಿಲ್ಲ. ವಿಚಾರ ಮಾಡದ ನೀನು ಹಂಗೆ ಇದ ಮೋಹಕ್ಕೆ ಒಳಗಾಗಿ ನೀನು ಜನ್ಮ ಜನ್ಮ ತಿರುಗಬೇಕಾಗತ್ತೆ. ಮತ್ತು ಅದಕ್ಕೆ ವಿಚಾರ ಮಾಡಲಿಕ್ಕೆ ಬಂದಂಥ ಜನ್ಮಿದು ಮನುಷ್ಯ ಜನ್ಮ. ಅದಕ್ಕೆ ವಿಚಾರ ಮಾಡು. ನಾನೆಂದು ವಿಚಾರಿಸಿ ತಿಳಿಯ ಸಂಸಾರ ಸಾಗರನು ಉತ್ತರಿಪದ ಅರಿದೆ ಅಂತ ಹೇಳ್ತಾರೆ. ನಾನಂತೂ ವಿಚಾರ ಮಾಡಬೇಕಾಗಿತ್ತು. ಇಲ್ಲಿ ವಿಚಾರನ ಮಾಡಲಿಲ್ಲ ಅಂದ್ರೆ ಅದು ಹೊಳಿದೇ ಇಲ್ಲ. ಆ ಹಗ್ಗದೊಳಗಿನ ಹಾವ ಕಚ್ಚಿ ಬಿಡ್ತೈತಿ. ಏನಾಗತ್ತೆ ಅಂದ್ರೆ ಸತ್ತ ಹೋಗ್ಬೇಕಾಗತ್ತೆ. ಹಂಗಾಕೈತಿ ನಮ್ಮ ಪರಿಸ್ಥಿತಿನೂ ಕೂಡ. ವಿಷಾದಿಗಳು ಸುಖ ಕೊಡ್ತಾವಂತ ಅವನು ಬೆನ್ನ ಹತ್ತಿ ಅವ ಸುಖ ಕೊಡ್ತಾವಂತ ಅವನ ಸೇಕರಣೆ ಮಾಡಿ ಅವನ ಭೋಗಿಸುವಂತ ಅದ್ರಾಗ ಕಾಲ ಕಳೆದಿವ ಅಂದ್ರೆ ಆವಿಷ್ಯ ಹೋಗ್ಬಿಡ್ತೈತಿ. ಬಂದದ್ದು ಅದಕ್ಕೆ ಅಂತಂದ್ರೆ ಅದಕ್ಕೆ ವಿಚಾರ ಮಾಡಬೇಕಾಗತ್ತಿಲ್ಲೇ. ಅದಕ್ಕೆ ಅವ್ರು ಹೇಳ್ತಾರ, ಭಾವನೆಗಳನ್ನು ಕಳ್ಕೊರಿ ನೀವು. ಭಾವಿಸ್ಕೊಂಡಂಗೆ ಸುಖ ಇಲ್ಲ. ಅದು ಸುಖ ಅನ್ನೋದು ಇರೋ ಹಂಗನ ಐತಿ. ಬ್ರಹ್ಮ ಜ್ಞಾನವನ್ನು ಮೊದಲೇಗೆ ಮಾಡ್ಕೊರಿ. ಬ್ರಹ್ಮ ಅಂದ್ರೆ ಏನು ಅನ್ನೋದನ್ನು ಮೊದಲೇಗೆ ತಿಳ್ಕೊರಿ. ಬ್ರಹ್ಮ ವಸ್ತುನ ನೀವು ಅದಿರಿ. ಬ್ರಹ್ಮ ಬೇರೆ ಇಲ್ಲ. ಬ್ರಹ್ಮ ಹೊರಗಿಲ್ಲ. ಬ್ರಹ್ಮ ತಾನ ಅದಾನ. ತನ್ನನ್ನು ಮರ್ತಂಗಾಗೈತಿ. ಅದನ್ನು ಅರಿಬೇಕಾಗೈತಿ. ನಾವು ಯಾರು ಅನ್ನೋದನ್ನು ನಾವು ತಿಳ್ಕೋಬೇಕಾಗೈತಿ. ಅದನ್ನು ನಿನ್ನ ಆ ಅನುಭವದಿಂದ ನೋಡೋದು. ನೀನು ಯಾರು ಅನ್ನೋದನ್ನು ವಿಚಾರ ಮಾಡಿ ನೋಡು. ಅದಕ್ಕೆ ನಿರ್ವಾಣ ಷಟ್ಕ ಹೇಳಿ. ತನುವಿಧಾನಲ್ಲ, ಮನವಿಧಾನಲ್ಲ, ಮಾಸುವರ್ಗಗಳ ಎಣಿಪವು ನಾನಲ್ಲ ಅಂತ ಶಂಕರಾಚಾರ್ಯ ನಿರ್ವಾಣ ಷಟ್ಕ ಹೇಳಿದ್ದು. ಮನ ಬುದ್ಧಿ ಚಿತ್ತ ಅಹಂಕಾರ ನಾನಲ್ಲ. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವ್ಯಾವೂ ನಾನಲ್ಲ. ಹೊರಗಿನ ಯಾವ ಸಂಬಂಧಗಳೂ ನನಗಿಲ್ಲ. ನನ್ನ ಪಾಪ ಪುಣ್ಯಗಳ ಸಂಬಂಧನೂ ಕೂಡ ಇಲ್ಲ. ನಾನು ಹೆಂಗದೀನಿ ನಿರ್ವಿಕಲ್ಪ ನಿರಾಕಾರ ನಿರ್ಗುಣ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ನಾನು ಅದೇನೆ. ಇದನ್ನು ನಾವು ತಿಳ್ಕೊಬೇಕಾಯ್ತು. ನಾ ಪರಿಪೂರ್ಣ ವಸ್ತುನ ಅದೇನಂತ ತಿಳ್ಕೊಂಡಾಗ ಅವಾಗ ಆನಂದ ಐತಿ, ಅವಾಗ ಸುಖ ಐತಿ. ಇದನ್ನು ಮಹಾತ್ಮರು ನಮಗೆಲ್ಲ ಎಚ್ಚರಿಸುವಂಥ ಒಂದು ತಾವು ಕಂಡಂಥ ಸತ್ಯವನ್ನು ನಮಗೊಂದು ಅನುವಿನಿಂದ ತಿಳಿಸ್ಕೊಂತ ಬಂದ್ರು. ಆನಂದ ಹೆಂಗೈತಿ, ಸುಖ ಹೆಂಗೈತಿ ಅಂದ್ರೆ ತೋರಿಸ್ಕೊಡು ತೋರ್ಸಕ್ಕೆ ಬರೋದಿಲ್ಲ. ಅದನ್ನು ಅನುಭವಿಸ್ಪ. ಈ ಮಾರ್ಗದೊಳಗೆ ಹೋಗಿ ಅದನ್ನು ಅನುಭವಿಸು ಅಂತ ಹೇಳಿ. ಇವನ್ನೆಲ್ಲ ನಾನು ನಂದು ಅಂತ ಹಿಡ್ಕೊಂಡು ಹೊಂಟಿಯಲ್ಲ, ಇವನ್ನೆಲ್ಲ ಬಿಟ್ಕೊಂತ ಬಾ. ಕೊನೆಗೆ ಬಿಡ್ಲಿಕ್ಕೆ ಬಾರ್ದಂಥ ವಸ್ತು ಏನು ಉಳಿತೈತಲ್ಲ ಅದ ನೀನದಿ. ಅದನ್ನು ನೀವು ಹೊಂದಿದೆ ಅಂದ್ರೆ ಆನಂದ ಐತೈತೆ ನೋಡು, ಸುಖ ಐತೈತೆ ನೋಡು ಅಂತ ಹೇಳಿದ್ದೆವು. ಅಂಥ ಒಂದು ಸುಖವನ್ನು ನಾವೆಲ್ಲ ಹೊಂದಲಿಕ್ಕೆ ಬರ್ತೈತಿ, ಸಾಧ್ಯ ಐತಿ. ಆದರೆ ನಮ್ಮ ಮೊದಲೇಕೆ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು. ನಮ್ಮ ಆಚರಣೆಗಳ ಶುದ್ಧಿ ಇರಬೇಕಾಗಿ, ನಮ್ಮ ನಡೆ ನುಡಿ ಶುದ್ಧ ಇದ್ದಾಗ ಅಲ್ಲಿ ವಿಚಾರ ಮಾಡ್ತಾ 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 ನಾನು ಅಲ್ಲದನ್ನು ಕಳ್ಕೋಂತ ಬಂದಾಗ ಕೊನೆಗೆ ಉಳಿತಕ್ಕಂಥ ಏನು ಸಚ್ಚಿದಾನಂದ ಆನಂದಮಯವಾದಂಥ ಇರುವೆ ನಂದು, ಅರುವೆ ನಂದು ಅಂತ ಅವಾಗ ಖಾತ್ರಿ ಆಗುತ್ತೆ. ಅರುವ ನಾನಂತ ತಿಳ್ಕೊಂಡು ಉಳ್ಕೊಂಡೆ ಅಂದರೆ ಅವಾಗ ಆನಂದನ ಹೇಳಲಿಕ್ಕೆ ಬರೋದಿಲ್ಲ. ಮೂಕಿಗೆ ಬೆಲ್ಲ ತಿಂದು ಆ ಬೆಲ್ಲದ ರುಚಿ ಹೇಳು ಅಂತಂದ್ರೆ ಹೇಗೆ ಹೇಳಲಿಕ್ಕೆ ಬರೋದಿಲ್ಲೋ ಹಾಗೆ ಆ ಆನಂದ ಸಾಮ್ರಾಜ್ಯದೊಳಗೆ ಮುಳುಗಿ ಮೇಲೆ ಅದನ್ನು ಹೇಳು ಅಂತಂದ್ರೆ
ಹೇಳಲಿಕ್ಕೆ ಬರೋದಿಲ್ಲ. ಅದು ಅನುಭವಗಮ್ಯವಾಗಿರುವಂಥದ್ದು, ಅನುಭವಿಸ್ಬೇಕಾಗೈತಿ. ಪ್ರತಿಯೊಬ್ಬ ಮಾನವನಿಗೂ ಅದನ್ನು ಹೊಂದಲಿಕ್ಕೆ ಬರ್ತೈತೆ ಅಂತನ ಇದನ್ನು ಹೇಳಬೇಕಾಗೈತಿ ಅಂತಂದ್ರು. ಹೌದಲ್ಲ? ಅದಕ್ಕೆ ಹೇಳಿದ್ರು ಅವರು, ಎಚ್ಚರಿಸಿದ್ರು, ಬಡದು ಎಚ್ಚರಿಸಿದ್ರು, ಭೇದ ಬುದ್ಧಿ ಹೇಳಿ ಎಚ್ಚರಿಸಿದ್ರು ಅವರು. ಹೌದಲ್ರಿ? ಮಹಾತ್ಮರು ತಿಳ್ಕೊಳ್ಳಿ ಅಂತನ ಹೇಳಿದರು. ಬಂದಂಥ ಮನುಷ್ಯ ಜನ್ಮವನ್ನು ವ್ಯರ್ಥ ಕಾಲ ಹಾರ್ನ ಮಾಡಿ ಕಳಿಬಾಡ್ರಿಪ್ಪ, ಉತ್ಸಪ್ಪಗಳಿದ್ರೆ ಹೇಳ್ರಿ ಅಂತ ಎಚ್ಚರಿಸಿದ್ರು. ಅದಕ್ಕೆ ನಾವು ಎಚ್ಚರ ಆಗ್ಬೇಕಾಯ್ತು. ಜಾಗೃತ ಉತ್ತಿಷ್ಠಿತ ಪ್ರಾಪ್ಯ ಪ್ರಬೋಧನ ಅಂತ ಹೇಳಿ. ಹೌದು, ಅಂಥ ಒಂದು ವಿಚಾರದೊಳಗೆ ನಾವು ತೊಡಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಇದರ ಪ್ರಯೋಜನವನ್ನು ಪಡೆಯೋಣ ಅಂತ ಹೇಳುತ್ತಾ ನಾನು ಒಂದು ಎರಡು ಮಾತನ್ನು